ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಮಲ್ಲಿಗೆ ಕೃಷಿಯ ಪ್ರಾರಂಭದಲ್ಲಿ ಹೆಚ್ಚಿನವರು ಮಲ್ಲಿಗೆ ಗಿಡಗಳನ್ನು ಚಿಕ್ಕ ಚಿಕ್ಕ ಗ್ರೋ ಬ್ಯಾಗಲ್ಲಿ ಪಾಟ್ಗಳಲ್ಲೆಲ್ಲ ನಟ್ಟಿರ್ತಾರೆ. ಗಿಡಗಳು ಸ್ವಲ್ಪ ದೊಡ್ಡದಾದಂತೆ ಸ್ವಲ್ಪ ದೊಡ್ಡ ಪಾಟ್ಗಳಿಗೆ ಅಥವಾ ಗ್ರೋ ಬ್ಯಾಗ್ಗಳಿಗೆ ಅಥವಾ ನೆಲಕ್ಕೆ ನಾವು ಗಿಡಗಳನ್ನು ಹಾಕಬೇಕು ಅಂತ ಅನಿಸಿ ಅದರಿಂದ ರೀಪಾಟಿಂಗ್ ಮಾಡಲು ನಾವು ಮುಂದಾಗ್ತೇವೆ. ನಾವು ರೀಪಾಟಿಂಗ್ ಮಾಡುವ ವೇಳೆ ಕೆಲವೊಮ್ಮೆ ಗಿಡದ ಬೇರುಗಳಿಗೆ ಸ್ವಲ್ಪ ಪೆಟ್ಟಾಗ್ತದೆ ಅಥವಾ ಅದೆಲ್ಲ ಕಟ್ಟಾಗುವ ಚಾನ್ಸಸ್ ಕೂಡ ಇರ್ತದೆ. ಈ ರೀತಿಯಾದ ಒಂದು ಸಂದರ್ಭದಲ್ಲಿ ತುಂಬ ಜನರಿಗೆ ಭಯ ಆಗುವುದು ಉಂಟು. ಮುಂದೆ ಗಿಡಗಳು ಸಾಯಬಹುದಾ ಅಥವಾ ಗಿಡಗಳು ಚೆನ್ನಾಗಿ ಬೆಳೀತದೋ ಇಲ್ವೋ, ಈ ರೀತಿಯಾದ ಕೆಲವೊಂದು ಸಂಶಯಗಳು ಮೂಡಿಬರ್ತದೆ. ನನಗೂ ಕೂಡ ಮಲ್ಲಿಗೆ ಕೃಷಿಯ ಪ್ರಾರಂಭದಲ್ಲಿ ಈ ರೀತಿಯಾದ ಹಲವಾರು ವಿಷಯಗಳ ಬಗ್ಗೆ ತುಂಬಾ ಭಯ ಆಗ್ತಾ ಇತ್ತು. ಮುಂದೆ ಹಲವಾರು ಬಾರಿ ನಾವು ರೀಪಾಟಿಂಗ್ ಮಾಡಿದ ನಂತರ ನಮಗೆ ಆ ರೀತಿಯಾದ ಒಂದು ಭಯ ಆಗುವುದಿಲ್ಲ. ಈ ವಿಷಯದ ಬಗ್ಗೆ ಕಮೆಂಟ್ನಲ್ಲೂ ಕೂಡ ಒಂದು ಪ್ರಶ್ನೆ ಬಂದಿದೆ. ಆರ್ಟ್ ಲೈವ್ ಅವರು ಕಮೆಂಟ್ನಲ್ಲಿ ಕೇಳಿದ್ದಾರೆ, ನನ್ನ ಗಿಡಕ್ಕೆ 3 ತಿಂಗಳು ಆಗಿದ್ದು ನಾನು ಇವತ್ತು ರೀಪಾಟ್ ಮಾಡಿದ್ದೇನೆ. ಬೇರು ಸ್ವಲ್ಪ ಕಟ್ಟಾದರೆ ಏನಾದರೂ ಪ್ರಾಬ್ಲಮ್ ಆಗ್ತದಾ ಅಂತ ಕೇಳಿದ್ದಾರೆ. ಗಿಡಗಳನ್ನು ರೀಪಾಟಿಂಗ್ ಮಾಡುವಾಗ ಬೇರುಗಳು ಕಟ್ಟಾದರೆ ಏನಾದರೂ ಸಮಸ್ಯೆ ಆಗ್ತದಾ ಅನ್ನುವಂತಹದ್ದು ಬೇರು ಹೇಗೆ ಕಟ್ಟಾಗಿದೆ, ಹಾಗೆ ನೀವು ಅದರ ನಂತರ ಗಿಡಗಳನ್ನು ಯಾವ ರೀತಿಯಲ್ಲಿ ಆರೈಕೆ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಮಲ್ಲಿಗೆ ಗಿಡಗಳನ್ನು ರೀಪಾಟಿಂಗ್ ಮಾಡುವ ವೇಳೆ ಅದನ್ನು ಮಣ್ಣಿನಿಂದ ನೀವು ಹೊರಗಡೆ ತೆಗೆದಾಗ ನಿಮಗೆ ತಿಳಿಯುತ್ತದೆ ಅದರಲ್ಲಿ ಹಲವಾರು ಬೇರುಗಳಿರ್ತದೆ. ಆ ಬೇರುಗಳಲ್ಲಿ ಕೆಲವೊಂದು ತುಂಬಾ ಮುಖ್ಯವಾದ ಬೇರುಗಳು, ಅದೇ ತಾಯಿ ಬೇರು. ನಾವು ರೀಪಾಟಿಂಗ್ ಮಾಡುವ ವೇಳೆ ತಾಯಿ ಬೇರಿಗೆ ಸ್ವಲ್ಪನೂ ಕೂಡ ಪೆಟ್ಟಾಗದಂತೆ ರೀಪಾಟಿಂಗ್ ಮಾಡಬೇಕಾಗ್ತದೆ. ತಾಯಿ ಬೇರನ್ನು ಬಿಟ್ಟು ಹಲವಾರು ಬೇರುಗಳು ಆ ಕಡೆ ಈ ಕಡೆ ಹರಡಿಕೊಂಡಿರ್ತದೆ. ಅದಕ್ಕೆ ಯಾವುದೇ ರೀತಿಯಲ್ಲಿ ಪೆಟ್ಟಾದಾಗ ಅದು ಕಟ್ಟಾದರೆ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಇದರಿಂದ ಗಿಡಗಳು ಸಾಯುವುದು ತುಂಬಾ ಕಡಿಮೆ ಅಂತಲೇ ಹೇಳಬಹುದು. ಒಂದು ವೇಳೆ ಗಿಡದ ತಾಯಿ ಬೇರಿಗೆ ಏನಾದರೂ ಸಮಸ್ಯೆ ಆದಲ್ಲಿ ಅಥವಾ ಅದು ಕಟ್ಟಾದಲ್ಲಿ ಗಿಡಗಳನ್ನು ಉಳಿಸಿಕೊಳ್ಳುವುದು ತುಂಬಾ ಕಷ್ಟ ಆಗ್ತದೆ. ಹಾಗಾದರೆ ಗಿಡದಲ್ಲಿನ ಅಷ್ಟೊಂದು ಬೇರುಗಳಲ್ಲಿ ತಾಯಿ ಬೇರು ಯಾವುದು, ಇದನ್ನು ನಾವು ಯಾವ ರೀತಿಯಲ್ಲಿ ಗುರುತಿಸುವುದು ಅಂತ ತುಂಬ ಜನರಿಗೆ ಅನಿಸ್ತಾ ಇರಬಹುದು. ಈಗ ನಾನು ತಾಯಿ ಬೇರನ್ನು ಗುರುತಿಸುವುದು ಹೇಗೆ ಅಂತ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡ್ತೇನೆ. ಗಿಡದ ಬುಡದಲ್ಲಿನ ಬೇರುಗಳಲ್ಲಿ ಸ್ವಲ್ಪ ದಪ್ಪವಾಗಿ ಸ್ಟ್ರಾಂಗ್ ಆಗಿರುವಂತಹ ಬೇರೆ ತಾಯಿ ಬೇರು. ಕೆಲವೊಂದು ಗಿಡಗಳಲ್ಲಿ ತಾಯಿ ಬೇರು ಸ್ವಲ್ಪ ಬಿಳಿ ಬಣ್ಣದಾಗಿರ್ತದೆ, ಇನ್ನು ಕೆಲವು ಗಿಡಗಳಲ್ಲಿ ಸ್ವಲ್ಪ ತಿಳಿ ಕಂದು ಬಣ್ಣದಲ್ಲಿ ಇರ್ತದೆ. ಹಾಗೆಯೇ ಹೆಚ್ಚಾಗಿ ಕಾಂಡದಿಂದ ನೇರವಾಗಿ ಭೂಮಿಯ ಕಡೆಗೆ ಹೋಗುವಂತಹ ದಪ್ಪವಾಗಿರುವ ಬೇರು ತಾಯಿ ಬೇರು ಆಗಿರ್ತದೆ. ಹಾಗೆ ಗಿಡದ ಬುಡದಲ್ಲಿರುವ ತುಂಬಾ ಚಿಕ್ಕ ಚಿಕ್ಕದಾದ ಕೂದಲಿನಂತಿರುವ ಬೇರುಗಳು ಈ ತಾಯಿ ಬೇರಿನಿಂದಲೇ ಹೊರಟಿರ್ತದೆ ಅಂತ ಹೇಳಬಹುದು. ನಾನು ಆವಾಗ ಹೇಳಿದಂತೆ ಚಿಕ್ಕ ಚಿಕ್ಕ ಬೇರುಗಳು ಕಟ್ಟಾದರೆ ಯಾವುದೇ ತೊಂದರೆ ಆಗುವುದಿಲ್ಲ, ಆದರೆ ತಾಯಿ ಬೇರನ್ನು ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಳ್ಬೇಕಾಗ್ತದೆ. ತಾಯಿ ಬೇರು ತುಂಬಾ ಸ್ಟ್ರಾಂಗ್ ಆಗಿರುವುದರಿಂದ ಅಷ್ಟು ಬೇಗನೆ ಅದು ಕಟ್ಟಾಗದಿದ್ದರೂ ಕೂಡ ಕತ್ತಿ ಏನಾದರೂ ತಾಗಿದಾಗ ಕಟ್ಟಾಗಬಹುದು, ಅಥವಾ ನೀವು ಎಳೆಯುವಾಗ ಕಟ್ಟಾಗಬಹುದು, ಅಥವಾ ರೀಪಾಟಿಂಗ್ ಮಾಡುವ ವೇಳೆ ಕಟ್ಟಾಗಬಹುದು. ಈ ಎಲ್ಲ ಸಂದರ್ಭಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಅದನ್ನು ನೀವು ಮೇಂಟೈನ್ ಮಾಡಬೇಕಾಗ್ತದೆ. ರೀಪಾಟಿಂಗ್ ಮಾಡುವ ವೇಳೆ ತಾಯಿ ಬೇರಿಗೆ ಏನಾದರೂ ಪೆಟ್ಟಾದಲ್ಲಿ ನಿಮಗೆ ಗಿಡವನ್ನು ನೋಡುವಾಗಲೇ ಗೊತ್ತಾಗ್ತದೆ. ಎಲೆಗಳು ಬೇಗನೆ ಉದುರಲು ಪ್ರಾರಂಭವಾಗ್ತದೆ, ಅಂದರೆ ಕಂಟಿನ್ಯೂಸ್ ಆಗಿ ಎಲೆಗಳು ಉದುರ್ತಾ ಇರ್ತದೆ. ಅದರ ಒಂದು ಏಜ್ ಅಥವಾ ಅದರ ಒಂದು ಸಮಯ ಆದಾಗ ಅದು ಉದುರುವುದಲ್ಲ, ಹಸಿರಾಗಿದ್ದಲ್ಲೇ ಕೆಲವೊಮ್ಮೆ ಉದುರಲು ಪ್ರಾರಂಭವಾಗ್ತದೆ. ಹಾಗೆ ಗಿಡಗಳನ್ನು ನೋಡುವಾಗ ಅದು ವೀಕ್ ಆಗಿ ಕಾಣಿಸ್ತದೆ. ಆಗ ನಾವು ತಿಳಿದುಕೊಳ್ಬೇಕು ಬೇರಿಗೆ ಏನಾದರೂ ಸಮಸ್ಯೆ ಆಗಿದೆ ಅಂತ. ಈ ರೀತಿಯಾದಾಗ ಗಿಡಗಳ ಸರಿಯಾದ ಆರೈಕೆ ಮಾಡಿ ಗಿಡಗಳನ್ನು ನೀವು ಉಳಿಸಿಕೊಳ್ಳಬಹುದು. ಮಲ್ಲಿಗೆ ಗಿಡಗಳನ್ನು ರೀಪಾಟಿಂಗ್ ಮಾಡಿದ ನಂತರ ಅದರ ಆರೈಕೆ ಹೇಗಿರಬೇಕಂದ್ರೆ, ನೀವು ನೇರವಾಗಿ ಬೀಳುವಂತಹ ಬಿಸಿಲಿಗೆ ಇಡಬಾರ್ದು. ಸೈಡ್ನಿಂದ ಸ್ವಲ್ಪ ಬಿಸಿಲು ಬೀಳುವಂತಹ ಜಾಗ, ಅಂದರೆ ಸ್ವಲ್ಪ ನೆರಳು ಇರಬೇಕು, ಸ್ವಲ್ಪ ಬಿಸಿಲು ಕೂಡ ಬೀಳಬೇಕು. ಆ ರೀತಿಯಾದ ಜಾಗದಲ್ಲಿ ಗಿಡಗಳನ್ನು ಇಡಬೇಕಾಗ್ತದೆ. ಬೇರುಗಳು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ನಿಮಗೆ ಅನಿಸ್ತಾ ಇದ್ದಲ್ಲಿ ನೀವು ಅದಕ್ಕೆ ಹೊಸ ಮಣ್ಣನ್ನು ಹಾಕಿ ರೀಪಾಟಿಂಗ್ ಮಾಡುವುದು ಒಳ್ಳೆಯದು. ಮಣ್ಣಿನೊಂದಿಗೆ ಮರಳು ಹಾಗೂ ಗೊಬ್ಬರಗಳನ್ನು ಹಾಕಿಯೇ ನೀವು ರೀಪಾಟಿಂಗ್ ಮಾಡಿ. ಹಾಗೆ ಗಿಡಗಳನ್ನು ರೀಪಾಟಿಂಗ್ ಮಾಡಿದ ತಕ್ಷಣ ತುಂಬ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪವೇ ನೀರನ್ನು ಹಾಕಿ. ಹಾಗೆ ಗಿಡದ ಬುಡದ ಮಣ್ಣಿನಲ್ಲಿ ನೀರಿನ ಅಂಶ ಇದ್ದರೆ ನೀವು ನೀರನ್ನು ಹಾಕಲಿಕ್ಕೆ ಹೋಗಬೇಡಿ. 1 ತಿಂಗಳ ಕಾಲ ಸ್ವಲ್ಪ ನೀರಿನ ಒಂದು ಪ್ರಮಾಣವನ್ನು ತುಂಬಾ ಕಡಿಮೆ ಮಾಡಬೇಕಾಗ್ತದೆ. ಹಾಗೆ ಗಿಡಗಳನ್ನು ರೀಪಾಟಿಂಗ್ ಮಾಡುವಾಗ ಮಣ್ಣಿನಲ್ಲಿ ಸ್ವಲ್ಪ ಗೊಬ್ಬರಗಳನ್ನು ಹಾಕಿ ನೀವು ರೀಪಾಟಿಂಗ್ ಮಾಡಿರ್ತೀರ. ಪದೇ ಪದೇ ಗೊಬ್ಬರಗಳನ್ನು ಹಾಕಲಿಕ್ಕೆ ಹೋಗಬೇಡಿ. ಅಂದರೆ ಗಿಡವನ್ನು ನಟ್ಟ 15ರಿಂದ 20 ದಿನಗಳ ತನಕ ಯಾವುದೇ ರೀತಿಯಲ್ಲಿ ಗೊಬ್ಬರವನ್ನು ಹಾಕಲಿಕ್ಕೆ ಹೋಗಬೇಡಿ. ಯಾಕಂದರೆ ನಾವು ನಟ್ಟಿರುವಂತಹ ಗಿಡದ ಬೇರು ಸ್ವಲ್ಪ ಕಟ್ಟಾಗಿರ್ತದೆ. ನಾವು ಫರ್ಟಿಲೈಸರನ್ನು ಹಾಕಿದಾಗ ಗಿಡದಲ್ಲಿ ಎಲೆಗಳು ಬೆಳೆಯಲು ಪ್ರಾರಂಭವಾಗ್ತದೆ, ಆದರೆ ಬೇರಿನ ಬೆಳವಣಿಗೆ ಹೊಂದುವುದಿಲ್ಲ. ಹಾಗಾಗಿ ನಿಧಾನವಾಗಿ ಬೇರುಗಳು ಬೆಳವಣಿಗೆ ಹೊಂದಿದ ನಂತರವೇ ಎಲೆಗಳು ಬಂದರೆ ಗಿಡಗಳಿಗೆ ಒಳ್ಳೆಯದು.
ಹಾಗೆ ರೀಪಾಟಿಂಗ್ ಮಾಡುವ ವೇಳೆ ಮಣ್ಣಿನಲ್ಲಿ ಸ್ವಲ್ಪ ಗೊಬ್ಬರವನ್ನು ಹಾಕಿರ್ತೇವೆ, ಅದೇ ಗಿಡಕ್ಕೆ ಸಾಕಾಗ್ತದೆ. ಪುನಃ ನಾವು ಗೊಬ್ಬರವನ್ನು ಹಾಕಿದಾಗ ಬೇರುಗಳಿಗೆ ಕೆಲಸ ಜಾಸ್ತಿ ಆಗ್ತದೆ. ಮೊದಲೇ ವೀಕ್ ಆಗಿರುವ ಬೇರುಗಳಿಗೆ ಇನ್ನಷ್ಟು ಕೆಲಸವನ್ನು ನೀಡಿದಾಗ ಅದು ಅಲ್ಲೇ ಸಾಯುವ ಚಾನ್ಸಸ್ ತುಂಬಾನೇ ಇರ್ತದೆ. ಈ ವಿಷಯಗಳನ್ನು ನಾನು ಕೆಲವು ಕಡೆ ಓದಿ ತಿಳಿದುಕೊಂಡಿದ್ದೇನೆ, ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದರಿಂದ ನಿಮಗೂ ಕೂಡ ಉಪಯೋಗ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಮಲ್ಲಿಗೆ ಗಿಡಗಳನ್ನು ರೀಪಾಟಿಂಗ್ ಮಾಡುವ ವೇಳೆ ಬೇರುಗಳು ತುಂಡಾಗಿದೆ ಅಂತ ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇರುವುದಿಲ್ಲ. ಹೆಚ್ಚಾಗಿ ತಾಯಿ ಬೇರು ಅಷ್ಟು ಬೇಗನೆ ಕಟ್ಟಾಗುವಂತಹದ್ದಲ್ಲ. ಉಳಿದ ಬೇರುಗಳು ಕಟ್ಟಾದಾಗ ಗಿಡಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಹಾಗಾಗಿ ನೀವು ಟೆನ್ಷನ್ ಮಾಡಿಕೊಳ್ಳದೆ ಇರಬಹುದು. ಆದರೆ ಗಿಡಗಳಿಗೆ ಸರಿಯಾದ ಆರೈಕೆಯನ್ನು ಮಾಡಿ, ಅಂದರೆ ನೇರವಾಗಿ ಬೀಳುವಂತಹ ಬಿಸಿಲಿಗೆ ಇಡದೆ ಹೆಚ್ಚಿಗೆ ನೀರು ಮತ್ತು ಗೊಬ್ಬರವನ್ನು ಹಾಕದೆ ಆರೈಕೆ ಮಾಡಬೇಕಾಗ್ತದೆ. ಆಗ ಗಿಡಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ. 15ರಿಂದ 20 ದಿನದ ನಂತರ ನೇರವಾಗಿ ಬೀಳುವಂತಹ ಬಿಸಿಲಿಗೆ ನೀವು ಗಿಡಗಳನ್ನು ಇಡಬಹುದು. ಇನ್ನು ಹಲವಾರು ಮಲ್ಲಿಗೆ ಕೃಷಿಕರು ಪಾಟ್ಗಳಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ಗಿಡಗಳನ್ನು ನಟ್ಟಿದ್ದಲ್ಲಿ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ರೀಪಾಟಿಂಗ್ ಮಾಡುವಾಗ ಬೇರುಗಳನ್ನೆಲ್ಲ ಟ್ರಿಮ್ ಮಾಡಿಕೊಂಡೇ ರೀಪಾಟಿಂಗ್ ಮಾಡ್ತಾರೆ. ಹಾಗಾಗಿ ಅದರಿಂದ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಪಾಟ್ಗಳಲ್ಲಿ ಗ್ರೋ ಬ್ಯಾಗ್ಗಳಲ್ಲಿ ಗಿಡಗಳನ್ನು ನಟ್ಟಾಗ ಬೇರುಗಳ ಹರಡುವಿಕೆಗೆ ಸ್ಥಳಾವಕಾಶದ ಒಂದು ಕೊರತೆ ಇರ್ತದೆ. ಆಗ ಹೆಚ್ಚಿನವರು ಗಿಡಗಳನ್ನು ತೆಗೆದು ಅದರ ಬೇರುಗಳನ್ನೆಲ್ಲ ಕಟ್ ಮಾಡಿ ಪುನಃ ನಡ್ತಾರೆ. ಆದರೆ ತುಂಬಾನೇ ಜಾಗ್ರತೆಯಿಂದ ಈ ಕೆಲಸವನ್ನು ಮಾಡಬೇಕಾಗ್ತದೆ. ನಾನು ಆ ರೀತಿಯಾಗಿ ಬೇರುಗಳನ್ನು ಟ್ರಿಮ್ ಮಾಡಿಕೊಂಡು ರೀಪಾಟಿಂಗ್ ಮಾಡುವುದಿಲ್ಲ. ಆದರೆ ಗಿಡಗಳನ್ನು ತೆಗೆಯುವಾಗ ಅಥವಾ ರೀಪಾಟ್ ಮಾಡುವಾಗ ಕೆಲವೊಂದು ಬೇರುಗಳು ಕಟ್ಟಾಗ್ತದೆ. ಅದಕ್ಕೆ ನಾನು ಯಾವುದೇ ರೀತಿಯಲ್ಲಿ ಟೆನ್ಷನ್ ತೆಗೆದುಕೊಳ್ತಾ ಇಲ್ಲ. ನಾನು ಆವಾಗ ಹೇಳಿದಂತೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೆನ್ಷನ್ ಆಗ್ತಾ ಇತ್ತು, ಗಿಡಗಳಿಗೆ ಏನಾದರೂ ಆಗಬಹುದಾ ಅಂತ. ಕ್ರಮೇಣವಾಗಿ ನಮಗೆ ಅದರ ಬಗ್ಗೆ ತಿಳಿಯುತ್ತದೆ. ಆಗ ನಮಗೆ ಅಷ್ಟೊಂದು ಟೆನ್ಷನ್ ಆಗುವುದಿಲ್ಲ, ಭಯನೂ ಕೂಡ ಆಗುವುದಿಲ್ಲ. ಇನ್ನು ಕೆಲವರು ಹೇಳಿದ್ದನ್ನು ಕೇಳಿದ್ದೇನೆ, ರೀಪಾಟಿಂಗ್ ಮಾಡುವ ವೇಳೆ ಬೇರುಗಳನ್ನು ತೊಳೆದು ಅದಕ್ಕೆ ಅರಿಶಿನ ಪುಡಿ ಅಥವಾ ಫಂಗಿಸೈಡನ್ನು ಹಾಕಿ ನಂತರ ರೀಪಾಟಿಂಗ್ ಮಾಡ್ತಾರಂತೆ. ಇದರಿಂದ ಮುಂದೆ ಬೇರಿಗೆ ಯಾವುದೇ ರೀತಿಯಾದ ರೋಗಗಳು ಬರುವುದಿಲ್ಲ ಅಂತ ಹೇಳ್ತಾರೆ. ಹೀಗೆ ಹಲವಾರು ಜನರು ರೀಪಾಟಿಂಗ್ ಮಾಡುವ ವೇಳೆ ಅವರದೇ ಆದ ಒಂದು ರೀತಿಯಲ್ಲಿ ರೀಪಾಟಿಂಗ್ ಅನ್ನು ಮಾಡ್ತಾರೆ. ಬೇರುಗಳನ್ನು ಕತ್ತರಿಸಿ ಇರಬಹುದು, ಅದಕ್ಕೆ ಔಷಧಿಗಳನ್ನು ಹಾಕಿ ಇರಬಹುದು, ಹೀಗೆ ಅವರು ರೀಪಾಟಿಂಗ್ ಅನ್ನು ಮಾಡ್ತಾರೆ. ಈ ಮಲ್ಲಿಗೆ ಕೃಷಿಯಲ್ಲಿ ತೊಡಗಿಕೊಂಡಾಗ ನಾವು ದಿನದಿಂದ ದಿನಕ್ಕೆ ತುಂಬ ವಿಷಯಗಳನ್ನು ಕಲಿಯುತ್ತೇವೆ. ಹಾಗೆ ಬೇರೆಯವರ ಒಂದು ಮಲ್ಲಿಗೆ ಕೃಷಿಯ ವಿಧಾನವನ್ನು ನೋಡಿ ಅದನ್ನೇ ನಾವು ಅಳವಡಿಸಿಕೊಳ್ಳಬಹುದು, ಅಥವಾ ನಾವೇ ನಮ್ಮದೇ ಆದ ಒಂದು ರೀತಿಯಲ್ಲಿ ಈ ಮಲ್ಲಿಗೆ ಕೃಷಿಯನ್ನು ಮಾಡಬಹುದು. ನಾನು ಯಾವ ರೀತಿಯಲ್ಲಿ ಮಲ್ಲಿಗೆ ಕೃಷಿ ಮಾಡ್ತೇನೆ ಅನ್ನುವಂತಹದ್ದನ್ನು ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೇನೆ. ಹಾಗೆ ನೀವು ಇದೇ ರೀತಿಯಾಗಿ ಮಲ್ಲಿಗೆ ಕೃಷಿಯನ್ನು ಮಾಡಲೇಬೇಕು ಅಂತ ಏನೂ ಇಲ್ಲ. ಇದರಿಂದ ಸ್ವಲ್ಪ ವಿಷಯಗಳನ್ನು ತಿಳಿದುಕೊಂಡು ನಿಮ್ಮದೇ ಆದ ರೀತಿಯಲ್ಲಿ ಮಲ್ಲಿಗೆ ಕೃಷಿಯನ್ನು ಮಾಡಬಹುದು. ಹಾಗೆ ಇದನ್ನು ನೀವು ಸ್ಫೂರ್ತಿಯಾಗಿಯೂ ಕೂಡ ತೆಗೆದುಕೊಳ್ಳಬಹುದು. ಅಥವಾ ಈ ವಿಡಿಯೋವನ್ನು ನೋಡುವಾಗ ನಿಮಗೆ ಬೇರೆ ಏನಾದರೂ ಒಂದು ಐಡಿಯಾ ಬರಬಹುದು, ಅದನ್ನು ಕೂಡ ನೀವು ನಿಮ್ಮ ಮಲ್ಲಿಗೆ ಕೃಷಿಯಲ್ಲಿ ಅಳವಡಿಸಿಕೊಳ್ಳಬಹುದು. ಇಂದಿನ ವಿಡಿಯೋದಲ್ಲಿ ನೀವು ಕೇಳಿದಂತಹ ಪ್ರಶ್ನೆಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡಿದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.